ನಾನು ಎಲ್ಲರಿಗೆ ಹೋದದ್ದು ಅವ್ರು ಮೊಬೈಲ್ ಆಫ್ ಮಾಡಿದ್ದಕ್ಕೆ. ಯಾಕಂದ್ರೆ ನನ್ನ ಗಂಡ ನನ್ನ ಮೊಬೈಲ್ ಆಫ್ ಮಾಡಿ ನನಗೆ ಟೆನ್ಷನ್ ಆಗಿ ನಾನು ಹೋದೆ. ಅದು 2 ಡೇಸ್ ಮೊಬೈಲ್ ಆಫ್ ಉಂಟಂತ ಹೇಳಿ. ಅಲ್ಲಿ ಹೋದಾಗ ಅವರು ಸ್ವಿಚ್ ಆಫ್ ಮಾಡಿದ್ದು ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗಿದೆ, ನನಗೆ ವಿಷಯ ಆಮೇಲೆ ಹೇಳ್ತೇನೆ ಅಂತ ಹೇಳಿದರು. ಸೊ ಆ ಟೈಮಲ್ಲಿ ಅವ್ರ ಜೊತೆ ತಾಯಿ ಇದ್ರದಿಂದ ಅವ್ರ ತಾಯಿ ಹೇಳಿದರು, ನನಗೆ ನೀವು ಇಷ್ಟ ಇಲ್ಲ, ನೀನು ಅವನಿಗೆ ವಿಚ್ಛೇದನ ಕೊಡಬೇಕು ಹಾಗೆ ಹೀಗೆ ಅಂತ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನನಗೆ ಅವರ ಮಾತು ಅಲ್ಲಿಗೆ ನನಗೆ ತುಂಬ ಶಾಕ್ ಆಗಿತ್ತು. ಯಾಕಂದರೆ ಹೇಳಿ ಮಾತುಕತೆ ಎಲ್ಲ ಮಾಡಿ ಹೋಗಿದವರು ಸಡನ್ನಾಗಿ ನಾನು ಅಲ್ಲಿ ಹೋದಾಗ ಈ ಮಾತನ್ನು ಹೇಳೋಕ್ಕೆ ನನಗೆ ತುಂಬ ಶಾಕ್ ಆಗಿತ್ತು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನಾನು ಆವಾಗಲೇ ಕೇಳಿ, ನೀವು ಮದುವೆ ಎಲ್ಲ ಆಗಿ ನಾವು ಒಟ್ಟಿಗಿದ್ದೇವೆ, ಇವಾಗ ರಿಜಿಸ್ಟರ್ ಆಗಿದೆ, ನಿಮಗೆ ಸಹ ಅವ್ನು ಹೇಳಿದ್ದಾರೆ ಇದನ್ನೆಲ್ಲ ರಿಜಿಸ್ಟರ್ ಆಗಿದ್ದೇವೆ ನಾವು ಅಂತ, ಇವಾಗ ನೀವು ಹೀಗೆ ಹೇಳ್ತೀರ ಅಂತ ಹೇಳೋಕ್ಕೆ ಅವ್ರು ನನಗೆ ಬ್ಯಾಡಾಗಿ ಕೆಲವು ವರ್ಡ್ಸಿಂದ ಬೈದರು. ಅದು ಅವ್ರ ಹುಡುಗಿಯಾಗಿ ನನಗೆ ಹಾಗೆ ಅವರು ಸಹ ಒಂದು ಹೆಂಗಸಾಗಿ ನನಗೆ ಆ ರೀತಿ ಶಬ್ದ ಹೇಳಿ ನನಗೆ ತುಂಬ ಬೇಜಾರಾಯಿತು. ನಾನು ಅವಾಗ ಹೇಳಿ, ನೀವು ಸಹ ಒಂದು ಹುಡುಗಿಯಾಗಿ ನನಗೆ ಈ ರೀತಿಯ ಶಬ್ದ ಹೇಳಬಾರ್ದಿತ್ತು, ನನಗೆ ತುಂಬ ಹರ್ಟ್ ಆಯಿತು ಅಂತೇಳಿ ನಾನು ಜೋರು ಕೂಗಿ ಅಲ್ಲಿ ಹತ್ತಿದ್ದೇನೆ. ಆವಾಗ ಇವಾಗ ಸುದೀಪ್ ಬಂದು, ಇಲ್ಲಮ್ಮ ಈ ಟೈಮಲ್ಲಿ ಅವ್ರಿಗೆ ಈಗೆಲ್ಲ ಹೇಳಿಬಿಡು, ಅವಳು ಟೆನ್ಷನಿಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ, ಸೊ ಬೇಡ ಇವಾಗ ಅವಳು ಕೂತ್ಕೊಳ್ಳಿ ಗಾಡಿಯಲ್ಲಿ, ನಾನು ಬಿಡ್ತೇನೆ ಅವಳನ್ನು ಅಂತ ಹೇಳಿ ಗಾಡಿಯಲ್ಲಿ ಕೂರಿಸ್ಲಿಕ್ಕೆ ಹೋಗಿದ್ದಾರೆ. ಆಗ ಅವ್ರ ತಾಯಿ ಹೇಳಿ, ಅವಳು ಬರೋದಾದ್ರೆ ನಾನು ನಿನ್ನ ಜೊತೆ ಗಾಡಿಯಲ್ಲಿ ಬರೋದಿಲ್ಲ ಅಂತೇಳಿ ಅಲ್ಲಿ ನನಗೆ ಮತ್ತೆ ಕಿರಿಕಿರಿ ಮಾಡಿದರು. ನಾನು ಹೇಳಿ, ಆಗ ನಾನು ಸ್ಕೂಟಿಯಲ್ಲೇ ಹೋಗ್ತೇನೆ ಅಂತೇಳಿ ನಾನು ಸ್ಕೂಟಿ ಎಲ್ಲ ಚಾಲು ಮಾಡಿದ್ದೇನೆ. ಚಾಲು ಮಾಡಿ ಸ್ವಲ್ಪ ಮುಂದೆ ಬರುವಾಗ ಮತ್ತೆ ಬಂದು ನಿಲ್ಲಿಸಿ ಹೇಳಿದರು, ಇಲ್ಲ ನಾನೇ ಕರ್ಕೊಂಡು ಹೋಗ್ತೇನೆ ನಿನ್ನನ್ನು ಅಂತ ಅಮ್ಮನ ಹತ್ರ ಹೇಳಿದರು. ಅಮ್ಮ ನಾನು ಹಿಂದೆ ಕೂತ್ಕೊಳ್ಳಿ ಅಂತ ಅವರೇ ಹೇಳಿ ನನ್ನನ್ನು ಕೂತ್ಕೊಳಿಸ್ತಾರೆ. ಅವರು ತಂದೆಯವರೇ ಹೇಳಿದ್ದಾರೆ, ಏನು ಅವ್ರ ತಾಯಿ ಹೇಳಿದ್ದಾರೆ, ನಾನು ದೂಡಿ ಹಾಗೆ ಅವ್ರು ಬೇಕಾದ್ರೆ ಚೆಕ್ ಮಾಡಿ ನಾನು ದೂಡಿದೇನೆ ಇಲ್ವಾ ಏನಂತ ಹೇಳಿ. ನಾನು ಸುದೀಪೆ ಅವರೇ ಹೇಳಿದ್ದು ಹಿಂದೆ ಕೂತ್ಕೊಳ್ಳಿ, ಅವ್ರು ಮುಂದೆ ಕೂತ್ಕೊಳ್ಳಿ, ನನಗೆ ಒಂದಂತೇಳಿ ನನಗೆ ವಾಮಿಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಅವ್ರು ಹೇಳಿರ್ಬೋದು, ನಂಗೆ ಗೊತ್ತಿಲ್ಲ ಸುದೀಪ್ ಮುಂದೆ ಕೂತ್ಕೊಳ್ಳಿ ಅಂತ. ಅಲ್ಲಿಂದ ನಾವು ಬಂದು ಅವರು ಬೆಳ್ತಂಗಡಿ ಎಲ್ಲ ಫ್ಯಾಮಿಲಿ ಮನೆಗೆ ಹೋಗಬೇಕಿತ್ತು ಅವ್ರ ತಾಯಿಗೆ. ಹಾಗಾಗಿ ಅವರು ಅಲ್ಲಿ ಬಿಡಲಿಕ್ಕೆ ಅಂತ ಬರುವಾಗ ಅವ್ರು ಹೇಳಿ, ನಾನು ಇಲ್ಲಿಂದ ಹೋಗ್ತೇನೆ ಅಂತ ಅವರ ತಾಯಿಯೇ ಹೇಳಿದ್ದು. ಅದಕ್ಕೆ ಅವರು ಅಲ್ಲಿಂದ ಆಟೋ ಮಾಡಿ ಅವರನ್ನು ಕಳಿಸಿದ್ದಾರೆ. ಅಲ್ಲಿಂದ ನಾವು ಸೀದಾ ಇಲ್ಲ ಗಲಾಟೆ ಏನಾಗಲಿಲ್ಲ, CCTV ಚೆಕ್ ಮಾಡಲಿ, ಅವರೇನು ಬೈದಿದ್ದೇನೆ ಹೊಡೆದಿದ್ದೇನೆ ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಲಿ, ನನಗೆ ಅದು ಅವಶ್ಯಕತೆ ಇಲ್ಲ, ನನಗೆ ಅಲ್ಲಿ ಹೋಗಿ ಹಾಗೆ ಮಾಡಬೇಕಂತ. ಅದು ನನಗೆ ಸಹ ಗೊತ್ತಿಲ್ಲ. ಅವ್ರ ಮನೆಯಲ್ಲಿ ಜಗಳ ಆಗಿದೆ, ಮತ್ತು ರಾಯಲ್ವರೆಗೆ ಹೇಳಿದ್ದಾರೆ, ಸಾಲದವರನ್ನು ಅಪ್ಪ ಕರೆಸಿದ್ದಾರೆ ಮನೆಗೆ, ಅದೊಂದು ಹೇಳಿದ್ದಾರೆ. ಇನ್ನೊಂದು ವಿಷಯ ಆಗಿದೆ, ನಾನು ನಿಮಗೆ ಹೇಳ್ತೇನೆ ಅಂತ, ಬಟ್ ನಾವು ಮೊದಲು ಮದುವೆ ಆಗುವಂತ ಹೇಳಿದ್ದಾರೆ. ಅದು ಯಾಕೆ ಏನಂತ ನಂಗೆ ಗೊತ್ತಿಲ್ಲ, ಯಾವ ವಿಷಯ ಅಂತ ಇವಾಗ ಸಹ ಗೊತ್ತಿಲ್ಲ. ಅಲ್ಲಿ ಹಾಸ್ಪಿಟಲ್ ಸಹ ಕೇಳುವಂತ ನಂಗೆ ಆ ಟೈಮಲ್ಲಿ ಕೇಳಬೇಕಂತ ಆಗ್ತಿತ್ತು. ಆ್ಯಕ್ಚುಲಿ ವಿಷಯ ಬೇಕಲ್ಲ ಏನಂತ, ಅಲ್ಲಿ ಸಹ ಕೇಳೋ ಆಪ್ಷನ್ ಇಲ್ಲ, ಯಾಕೆಂದರೆ ICUಯಲ್ಲಿ ತುಂಬ ಹೊತ್ತು ಮಾತಾಡುವ ಆಪ್ಷನ್ ಇಲ್ಲ. ಹಾಂ, ಸ್ಟೇಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವರು ಹಾಸ್ಪಿಟಲಿಂದನೇ ಪಾಯ್ಸನ್ ಅಂತ ಹೇಳಿ ಗೊತ್ತಾದ ತಕ್ಷಣ ಹಾಸ್ಪಿಟಲಿಂದ ಆದರ್ಶ ಹಾಸ್ಪಿಟಲ್ ಡಾಕ್ಟರ್ ಅವರು ಹೇಳಿ ಕರೆಸಿದ್ದಾರೆ. ಇವಾಗ ಪೊಲೀಸರು ಬರುವಾಗ ಅವರ ಮನೆಯವರು ಸಹ ಇದ್ದು, ನಾವು ಸಹ ಇದ್ವಿ ಅಲ್ಲಿ. ಸ್ವಲ್ಪ ಟೆನ್ಷನ್ ಆಗಿತ್ತು, ಸೊ ಬೇಜಾರಾಗಿತ್ತು ನನಗೆ, ಅದಕ್ಕೆ ನಾನು ಪಾಯ್ಸನ್ ತಗೊಂಡಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರು ತಗೊಂಡಿದ್ದೆ ಅಂತ ಹೇಳಿದ್ದಾರೆ. ನಮಗೆ ಪೊಲೀಸ ಬಂದು ನಾವು ನಮ್ಮ ಜೊತೆನೂ ಹೇಳಿದ್ದಾರೆ, ಅವರ ಮನೆಯವರು ಸಹ ಒಟ್ಟಿಗೆ ನಿಂತು ಹೇಳಿದ್ದಾರೆ. ಅದು ಸಹ ಅಲ್ಲಿ CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುತ್ತೆ, ಅವ್ರು ಪೊಲೀಸರು ನಮ್ಮ ಜೊತೆ ನಿಂತ್ಕೊಂಡು ಮಾತಾಡಿರೋ ವಿಷಯ ಎಲ್ಲ. ವೇಣುಗೋಪಾಲ್ ಆ್ಯಕ್ಚುಲಿ ನನಗೆ 2024 ಅನಿಸುತ್ತೆ, ನನಗೆ ಈ ಇನ್ಸ್ಟಾದಿಂದಲೇ, ಅಂದರೆ ಅವನು ಯಾವುದೋ ಮೂವಿಯಲ್ಲಿ ನಾನು ನೋಡಿ ಮೊನ್ನೆ ಹೇಳಿದ್ದಾನೆ, ನಾನು ನೋಡಿದ್ದೇನೆ ಅಂತ ಹೇಳಿದೆ ಅಂತ. ಬಟ್ ನಾನು ಅವನ ನೋಡಿಲ್ಲ. ಆ್ಯಕ್ಚುಲಿ ಮೆಸೇಜ್ ನನ್ನ ಹತ್ರ ಇವಾಗ ಸಿಗಿದೆ, ನಾನು ಕ್ಲಿಯರ್ ಮಾಡ್ಕೊಳ್ಳಲ್ಲ ಯಾವುದೇ ಮೆಸೇಜನ್ನು. ಅವನಾಗಿ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಮನ್ನು ಅಲ್ಲಿ ನೋಡಿದೆ ಇಲ್ಲಿ ನೋಡಿದೆ ಅಂತ ಹೇಳಿ ಪ್ರಪೋಸಲ್ ಇಟ್ಟ, ಡೈರೆಕ್ಟ್ ಲವ್ ಅಂತ ಏನಿಲ್ಲ, ಪ್ರಪೋಸಲ್ ಇಟ್ಟ. ನಾನು ಮನೇಲಿ ಸಹ ಮಾತಾಡಿ ಪ್ರಪೋಸಲ್ ಮಾತುಕತೆ ಎಲ್ಲ ಮಾಡ್ಕೊಂಡು ಆಮೇಲೆ ಚೆನ್ನಾಗಿ ಇದ್ದ ಸ್ವಲ್ಪ ದಿವಸ. ಇವನೇನಂತ ಹೇಳಿದ್ರೆ, ಏನೋ ಹೇಳಿದೆ, ನಾನು ಪೋಸ್ಟ್ ಮಾಡಲಿಕ್ಕೆ ಬಿಡಲಿಲ್ಲ ಅಂತ. ನಾನು ಸತ್ಯ ಹೇಳ್ತೇನೆ, ನಾನು ಪೋಸ್ಟ್ ಮಾಡಲಿಲ್ಲ ಅವನ ಫೋಟೋವನ್ನು, ಬಟ್ ಅವನು ಪೋಸ್ಟ್ ಮಾಡಿದ್ದಾನೆ, ತುಂಬ ಪೋಸ್ಟ್ ಮಾಡ್ತಿದ್ದ, ನಾನು ಮಾಡಲಿಲ್ಲ, ನನಗೆ ಮಾಡುವ ಅವಶ್ಯಕತೆ ಸಹ ಇರಲಿಲ್ಲ ಪೋಸ್ಟ್ ಮಾಡಬೇಕಂತ. ಹಾಂ, ಡ್ರಾಮಾ ಆರ್ಟಿಸ್ಟ್ ಅವನು. ನಾನು ಸಹ ಒಂದು ಡ್ರಾಮಾ ಟೀಮ್ ಇರೋದ್ರಿಂದ, ನಾನು ಸಹ ಆವಾಗ ಪ್ರೊಫೆಷ್ನಲ್ ಟೀಮಲ್ಲಿ ಆ್ಯಕ್ಟ್ ಮಾಡ್ತಿರೋದು. ರೀಸೆಂಟ್ ಸಹ ನಾನು ಪ್ರೊಫೆಷ್ನಲ್ ಟೀಮಲ್ಲೇ ಎಕ್ಸಿಟ್ ಆಗಿರೋದು. ಇವಾಗ ಮೊನ್ನೆ ಸುದೀಪ್ ಬೇಡ ಅಂತ ಹೇಳುವಾಗ ಸಹ ಅವನು ಹೇಳಿದ, ನಾನೇನು ಹಾಗೆ ಹೀಗೆ ಅಂತ ಹೇಳಿದ್ದಾನೆ. ಬಟ್ ಆ ಟೈಮಲ್ಲಿ ಸಹ ಅವನ ಬಗ್ಗೆ ನನಗೆ ಪರಿಚಯ ಇಲ್ಲ. ನನಗೆ ಸಾಧಾರಣವಾಗಿ ಮಂಗಳೂರು ಎಲ್ಲ ಟೀಮ್ ಅವ್ರ ಪರಿಚಯ, ಬಟ್ ಈ ಒಂದು ಪರ್ಸನ್ ನನಗೆ ಪರಿಚಯ ಇರಲಿಲ್ಲ. ಇವನ ಬಗ್ಗೆ ನಾನು ಎಲ್ಲಿ ಸಹ ನೋಡ್ಕೊಂಡಿರಲಿಲ್ಲ. ಅಂದರೆ ಅಷ್ಟು ಅವನು ಮೊನ್ನೆ ಒಂದು 45% ಎಲ್ಲ ಸುಳ್ಳೇ ಹೇಳಿದ್ದಾನೆ. ಬಾಕಿ ಉಳಿದ ಒಂದು 5% ಸತ್ಯ ಹೇಳಿರ್ಬೋದು, ಅದು ನನಗೆ ಗೊತ್ತಿಲ್ಲ. ಬಾಕಿದಲ್ಲಿ 100ಅಲ್ಲಿ ಹೇಳಿಕ್ಕೆ ಹೋದರೆ 70% ಸುಳ್ಳು ಹೇಳಿದ್ದಾನೆ. ಸುಳ್ಳು ಅಂದರೆ ಏನು ಅವನು ನಾನು ಪೋಸ್ಟ್ ಮಾಡಲಿಕ್ಕೆ ಬಿಡಲಿಲ್ಲ, ಅವಳಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದ್ದು, ನಾನೇ ಮದುವೆಗೆ ಅಪ್ರೋಚ್ ಮಾಡಿದೆ ಅಂತ ಹೇಳಿದ್ದಾನೆ, ಮತ್ತು ಜಗಳ ಮಾಡಿದೆ, ಅವನು ಬೇಕಂತ ಹೇಳಿದ್ದಾನೆ ಅಂತ ಹೇಳಿದ್ದಾನೆ, ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂತ ಹೇಳಿ. ಆ್ಯಕ್ಚುಲಿ ಮನೆಯಿಂದ ಹೊರಗೆ ಹಾಕಿದ್ದು ಅವರ, ನನಗೆ ಅವನ ಕಾಂಟ್ಯಾಕ್ಟ್ ಬಿಟ್ಟಾದಮೇಲೆ ಹೊರಗಿಂದ ನ್ಯೂಸ್ ಎಲ್ಲ ಬಂದಿತ್ತು, ಅವನು ಮಾಡಿದ್ದಕ್ಕೆ ಅವನಿಗೆ ಒಳ್ಳೆ ಶಿಕ್ಷೆ ಆಯಿತು, ಮನೆಯಿಂದ ಅವನನ್ನು ಹೊರಗೆ ಹಾಕಿದ್ದಾರೆ ಅವರ ತಂದೆ ತಾಯಿ ಅಂತ ಹೇಳಿ. ನಾನು ನನ್ನ ಮನೆಯಲ್ಲೇ ಇಷ್ಟವರೆಗೆ ಯಾರು ಸಹ ಎನ್ಕ್ವೈರಿ ಮಾಡ್ಬೋದು, ನಾನು ನನ್ನ ಮನೆಯಿಂದಲೇ ಹೋಗೋದು, ನನ್ನ ಮನೆಯಿಂದ. ಅವನಿಗೆ ಏನಂತ ಹೇಳಿದರೆ, ಅವನು ಇಷ್ಟರವರೆಗೆ ಒಂದೇನೋ ಅವರ ಫ್ಯಾಮಿಲಿ, ಆ ಹುಡುಗಿ ಹೆಸರು ಹೇಳಲ್ಲ ನಾನು, ಬೇಕಾದರೆ ಹೇಳ್ಬೋದು, ಬಟ್ ಬೇಡ.
ಆ ಹುಡುಗಿ ಜೊತೆ ಒಂದು ನಾನು ಹೀಗೆ ರಿಲೇಷನ್ಶಿಪ್ ಇಟ್ಟಿದ್ದೆ, ನನ್ನ ಜೊತೆ ಎಲ್ಲ ಆಗಿದೆ ಅಂತ ಇದೊಂದು ನನಗೆ ಮೊದಲು ಹೇಳಿದ್ದಾನೆ ಅವನು. ಯಾವಾಗ ನನ್ನ ಕಾಂಟ್ಯಾಕ್ಟ್ ಆಗುವಾಗ ನಾನು ಅದು ಹುಡುಗಿರು ಅವರ ವಿಷಯ ಅಂತ ಹೇಳಿ ಬಿಟ್ಟಿದ್ದೇನೆ. ಆನಂತರ ನೋಡಿದರೆ ಇವನಿಗೆಲ್ಲ ಕಾಂಟ್ಯಾಕ್ಟ್ ಆಗಿ ಮದುವೆ ಆಗಿರುವವರು, ಮದುವೆ ಆಗಿ ಮಗು ಇರುವವರು, ಇವರಿಗೆಲ್ಲ ಲೈಫ್ ಕೊಡ್ತೇನೆ ಅಂತ ಹೇಳಿದ್ದಾನೆ. ಇದು ನಮಗೆ ನಮ್ಮದು ಅವನ ಫೋಟೋ ಯಾವಾಗ ಶೇರ್ ಮಾಡಿದ ಆವಾಗ ನನಗೊಂದು 2-3 ಜನ, ನಾನು ಸಹ ಪರಿಚಯ ಇರೋದ್ರಿಂದ ಟೀಮಿಂದ ಒಂದು 2-3 ಜನ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ನಿಮಗೆ ಅವನು ಹೇಗೆ ಸಿಕ್ಕಿದ, ನಿಮಗೆ ಹೇಗೂ ಗೊತ್ತಾ, ಅವನು ವಿಷಯ ಗೊತ್ತಾ ಅಂತ ಹೇಳಿ. ಸೊ ಆ ಟೈಮಲ್ಲೆಲ್ಲ ಬಂದ ರೀಪ್ಲೆಗೆ ಈ ವೇಣುಗೋಪಾಲಿಗೆ ಕಾಲ್ ಮಾಡಿ, ನೀವು ಯಾಕೆ ಅವಳಿಗೆ ಕಾಲ್ ಮಾಡ್ತಿದ್ದೀರಾ, ನಿಮ್ಗೆ ಏನು ಹೇಳಲಿಕ್ಕಿದೆ ವಿಷಯ ಅಂತೇಳಿ ಅವರ ಹತ್ರ ಜಗಳ ಸಹ ಮಾಡಿದ್ದಾನೆ. ಆ ವಿಷಯ ಆದಮೇಲೆ ನನಗೆ ಸ್ವಲ್ಪ ದಿವಸ ಆದಮೇಲೆ ಒಬ್ಬಳು ಹುಡುಗಿ ಕಾಲ್ ಮಾಡ್ತಾಳೆ, ನೀವು ಅವನ ಫಿಯಾನ್ಸಿಯಾ ಅಂತ ಕೇಳಿ. ನಾನು ಮೆಸೇಜಲ್ಲಿ ಫಸ್ಟ್ ಮೆಸೇಜ್ ಮಾಡಿರೋದು ನಾನು ಹೇಳಿ ಅಂತ ಹೇಳಿ ನಾನು ಸ್ಕ್ರೀನ್ಶಾಟ್ ತೆಗೆದು ಈ ವೇಣುಗೆ ಕಳಿಸಿದೆ, ಇವಳು ನಿನ್ನ ಪರಿಚಯ ಇದೆಯಾ ಅಂತ. ಆ ಸಡನ್ ಅವಳು ನನಗೆ ಕಾಲ್ ಮಾಡಿ, ನೀವು ಮೆಸೇಜ್ ಹೇಳಿದಿರಾ ಹೀಗೆ ವಿಷಯ ಅಂತ. ನನಗೆ ಅವಳು ಇವಾಗ ನಾನು ಅವಾಗ ಏನು ಪ್ಲೇ ಮಾಡಿದೆ ರೆಕಾರ್ಡನ್ನು ಪ್ಲೇ ಮಾಡ್ತೇನೆ ಅಂತ ಹೇಳಿದ್ನು. ಅದರಲ್ಲಿ ಅವಳೆಲ್ಲ ಡೀಟೇಲ್ ಆಗಿ ನನಗೆ ವಿಷಯ ಹೇಳಿದ್ದು, 4 ವರ್ಷದಿಂದ ನಾವು ಹೀಗೆ ಇದ್ವಿ ಅದೇನು. ನಾನು ಅದರ ಬಗ್ಗೆ ಅವನ ಹತ್ರ ಹೋಗಿ ಮಾತಾಡಿದೆ. ಇಲ್ಲ ಅದು ಹಾಗೆ ಇದು ಹೀಗೆ, ನೀವು ನಮ್ಮದು ಮುಂಚಿದು ಬಿಡಿ, ಅದು ಅವಳೇ ಮೋಸ ಮಾಡಿದ್ದು ನನಗೆ, ನಾನು ಮೋಸ ಮಾಡಲಿಲ್ಲ ಅಂತ. ಹಣ ಕೊಟ್ಟಿದ್ದೇನೆ ಸರ್, ಹೀಗೆ ಸಹ ಹಣ ಕೊಟ್ಟಿದ್ದೇನೆ. ಅದು ಬೇಕಾದರೆ ಈ ಗೂಗಲ್ ಪೇಯಲ್ಲಿ ಇರುತ್ತೆ, ಅದಿದೆ. ಎಷ್ಟು ಅಂತೇಳಿ ನನಗೆ ಗೂಗಲ್ ಪೇಯಲ್ಲಿ ಟ್ರಾನ್ಸ್ಫರ್ ಮಾಡೋದು ಒಂದು 45 ತನಕ ಆಚೆ ಈಚೆ. ಅಂದರೆ ನಮ್ಮದು ಡ್ರಾಮಾ ಇದ್ರದ್ದು ನಾನು ಅದರದ್ದು ಶೇರ್ ಮಾಡ್ತಿದ್ದೆ ಅಮೌಂಟು. ಮತ್ತು ಅವನ ವರ್ಕಿಗೆ ಅಂತ ಹೇಳಿ 75,000 ಕೊಟ್ಟಿದ್ದಾನೆ. ಇನ್ನೊಂದು ಅಂತ ಹೇಳಿದ ಅವನು ನನಗೆ ಹೇಳಿದ ಅವಳಿಗೆ ಮದುವೆ ಆಗಿತ್ತು, ಡಿವೋರ್ಸ್ ಆಗಿದ್ದ ಪರ್ಸನ್ ಜೊತೆ ಅವಳು ಮಾತಾಡ್ತಿದ್ಲು ಅಂತ. ಬಟ್ ಆ ಪರ್ಸನ್ ಜೊತೆ ನಾನು ಮಾತಾಡೋಕ್ಕಿಂತ ಹೆಚ್ಚಾಗಿ ಇವನೇ ನಂದು ಮೊದಲು ಡಿವೋರ್ಸ್ ಆದ ಪರ್ಸನ್ ಪ್ರಸಾದ್ ಅಂತ, ಇವನೇ ಅವರ ಹತ್ರ ಅಮೌಂಟ್ ಕೇಳಿದ್ದಾನೆ. ಅದರ ಪ್ರೂಫು ಮೆಸೇಜು ಕೂಡ ಇದೆ, ಅವನ ಅಮೌಂಟ್ ಕೇಳಿದ್ದು. ಅವರ ಕಾಲ್ ರೆಕಾರ್ಡ್ಸ್ ಕೂಡ ಇದೆ, ನನಗೆ ಒಂದಿಷ್ಟು ಅಮೌಂಟ್ ಕೊಡಿ, ನನಗೊಂದು ವರ್ಕ್ ಮಾಡಲಿಕ್ಕೆ ಅಂತ ಹೇಳಿ ಇವನೇ ಅಮೌಂಟ್ ತಗೊಂಡಿದ್ದಾನೆ ಅವರ ಹತ್ರ. ಆವಾಗ ಇವನು ಕಾಂಟ್ಯಾಕ್ಟ್ ಮಾಡಿದಾಗ ಇದ್ದರು ಆವಾಗ ಆ ಟೈಮಲ್ಲಿ. ಬಟ್ ನಾನು ಇವಾಗ ಕಾಂಟ್ಯಾಕ್ಟ್ ಬಿಟ್ಟು ತುಂಬ ಟೈಮ್ ಆಯಿತು, ನಾವು ಕಾಂಟ್ಯಾಕ್ಟ್ ಮಾಡಲಿಲ್ಲ. ನಾನು ಆನಂತರ ಈ ಒಂದು ಪ್ರಾಬ್ಲಮ್ ಅಂತ ಕಾಂಟ್ಯಾಕ್ಟಿಗೆ ಹೋಗಲೇ ಇಲ್ಲ ನಾವು. ಅದು ಸಹ ಇವನು ಕಾಂಟ್ಯಾಕ್ಟ್ ಮಾಡಿದವರನ್ನು, ನಾನು ಇವರ ಮದುವೆ ಆಗಲಿಕ್ಕೆ ನಿಮ್ಮದೇನು ಪ್ರಾಬ್ಲಮ್ ಇಲ್ಲ ಅಲ್ಲ ಹಾಗೆ ಹೀಗೆಲ್ಲ ಅಂತ ಕೇಳಿ ಇವನು ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದೊಂದು 30,000 ತಗೊಂಡಿದ್ದಾನೆ ವರ್ಕಿಗೆ ಅಂತ. ಆಮೇಲೆ ನನ್ನ ಹತ್ರ ಒಂದು 50,000, ಒಟ್ಟಿಗೆ 75,000 ಅವನಿಗೆ ನಮಗೆ ಡೈರೆಕ್ಟ್ ಅಮೌಂಟ್. ಅದು ಅವನಾಗಿ ಹೇಳಿದ್ದಾನೆ, ನಾನು 75,000 ಕೊಡಲಿಕ್ಕೆ ಉಂಟು ನಿಮಗೆ, ಅದನ್ನು ನಾನು ಕೊಡ್ತೇನೆ ಅಂತ ಅವರಿಗೆ ಕಾಲ್ ಮಾಡಿ ಹೇಳಿದ್ದೇನೆ, ನಾನು ಅವಳಿಗೆ ಹಾಕಲಿಕ್ಕೆ ಹೇಳ್ತೇನೆ. ಇದರ ಬಗ್ಗೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೇನೆ ಆಲ್ರೆಡಿ. ಅಂದರೆ ಕಾರ್ಕಳ ಠಾಣೆ ಸಹ ಕೊಟ್ಟಿದ್ದೇನೆ, ಹಾಗೆ SP ಆಫೀಸ್ ನಾವು ಇದನ್ನು FIR ಮಾಡಿ ಅಂತ ಹೇಳಿದ್ದೇವೆ. ಅವರು ಇದೆ ಇಲ್ಲ ಸರ್ ಬೇಡ ಅಂತ ಹನಿ ಟ್ರ್ಯಾಪ್ ಮತ್ತು ಇದೆಲ್ಲ ವೇಣುಗೋಪಾಲ್ ಏನೋ ಕೊಡ್ತಾ ಇದ್ದಾನೆ. ಸೊ ಅದರ ಬಗ್ಗೆ ನಾನು 2 ಕಡೆ ಸಹ ಕಂಪ್ಲೇಂಟ್ ಮಾಡಿ, ನನಗೆ ಅಂದರೆ ಸುಮ್ಮನೆ ಬೇಡದಿದ್ದನ್ನು ಹೇಳ್ತಾರೆ, ಆ ಕಮೆಂಟ್ಸಲ್ಲಿ ಸಹ ಬೇಡದಿದ್ದು ಬರ್ತಿದೆ, ಯಾರಿಗೆ ಸಹ ವಿಷಯ ಏನಂತ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನು ವಿತ್ ಪ್ರೂಫ್ ವಿಷಯ ಕೊಟ್ಟು ನಾನು ಕಂಪ್ಲೇಂಟ್ ಮಾಡಲಿಕ್ಕೆ FIR ಮಾಡಲಿಕ್ಕೆ ಅಂತ ಹೇಳಿದ್ದೇನೆ ಅವರಿಗೆ. ಸುದೀಪ್, ಯಾಕಂದ್ರೆ ನನಗೆ ಇಷ್ಟು ವಿಷಯ ನೋಡುವಾಗ ನನಗೆ ನಮ್ಮ ಜೊತೆ ಇರುವಾಗ ತುಂಬ ಒಳ್ಳೆದಿದ್ದ ಪರ್ಸನ್ ಅಲ್ಲಿ ಹೋಗಿ ಬಂದಮೇಲೆ ಹೀಗೆ ಆಗಿದೆ ಅಂತ ಹೇಳಿದರೆ ನನಗೆ ಸಹ ಗೊತ್ತಿಲ್ಲ. ಇವಾಗ ಅವರ ಹತ್ರ ಕೇಳಲಿಕ್ಕೆ ಅವರಿಲ್ಲ, ಮನೆಯವ್ರ ಹತ್ರ ಮಾತಾಡುವ ಹಾಗೆ ಇಲ್ಲ. ಇವಾಗ ಅವ್ರು ಸತ್ತ ಮೇಲೆ ಸಹ ಅವ್ರು ನಮ್ಮದೇ ತಪ್ಪು ಅಂತ ಹೇಳ್ತಿದ್ರು. ನಮ್ಮದೇ ತಪ್ಪದೆ ಅವರು ಇಷ್ಟು ದಿವಸ ನಮ್ಮ ಜೊತೆ ಇರ್ತಾನೆ ಇರಲಿಲ್ಲ ಅಲ್ವಾ. ಸೊ ಹಾಗೆ ನನಗೆ ಸಹ ಅವರ ಮೇಲೆ ಡೌಟ್ ಬರ್ತಾ ಉಂಟು, ಮನೆಯವ್ರ ಮೇಲೆ, ಅವರಿಂದ ಏನೋ ಪ್ರಾಬ್ಲಮ್ ಆಗಿ ಹೀಗೆ ಆಗಿರ್ಬೋದು ಅಂತ ಹೇಳಿ. ಕೊಟ್ಟಿದ್ದೇನೆ. ಹಾಂ.